ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಏನಿವತ್ತು ಗದ್ದೆ ತೋಟಗಳ ಮಧ್ಯೆ ಹೋಗ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ನಿಮ್ಮೆಲ್ಲರೂ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇವತ್ತು ನಾವು ಹೋಗ್ತಾ ಇರೋದು ಕಮಂಡಲ ಗಣಪತಿಗೆ. ಕಮಂಡಲ ಗಣಪತಿ ಕೆಸವೆ ಬ್ರಾಹ್ಮಿ ನಡೆಯುಗಂಗ. ಇಲ್ಲಿಂದ ಒಂದು 700 ಮೀಟರ್ ಇದೆ ಅಷ್ಟೇ, ಮತ್ತೆ ಆಲ್ಮೋಸ್ಟ್ ರೀಚ್ ಆಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನರಿ ಎಲ್ಲ. ವಾವ್. ಕೆಲವೊಂದು ದೇವಸ್ಥಾನ ಎಲ್ಲ ಈಗ ತುಂಬಾ ಒಳಗಿರ್ತದಲ್ಲ, ಅಲ್ಲಿಗೆಲ್ಲ ಹೋಗೋ ದಾರಿ ಚಂದ ಇರ್ತದೆ, ಗ್ರೀನರಿ ಆಗ್ತದೆ ಹೋಗ್ಲಿಕ್ಕೆ. ಫುಲ್ ಕಾಡು ಅದ್ರ ಮಧ್ಯ. ಎಸ್, ಈಗ ನಾವು ರೀಚ್ ಆಗಿದ್ದೀವಿ ಕಮಂಡಲ ಗಣಪತಿಗೆ. ಪಾರ್ಕಿಂಗಿಗೆ ಸ್ವಲ್ಪ ಮೇಲೆ ಬರಬೇಕು. ಇಲ್ಲಿ ಪಾರ್ಕಿಂಗ್ ಜಾಗ ಇದೆ. ಒಂದು ಕಾಡಿನ ಮಧ್ಯೆ ಇರುವಂಥ ಟೆಂಪಲ್ ಇದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಹೇಗಿದೆ ಅಂತ. ನಾವು ದೇವಸ್ಥಾನದೊಳಗೆ ಹೋಗಬೇಕು ಇಲ್ಲಿಂದ. ಒಳಗೆ ಬಂದ ಕೂಡಲೇ ನಮಗೆ ಫಸ್ಟು ಕಾಣೋದು ನವಗ್ರಹ. ಇಲ್ಲಿ ನೀರು ಬೀಳತ್ತೆ. ಇಲ್ಲಿ ನಾವು ಕಾಲು ತೊಳೆದು ಒಳಗಡೆ ಹೋಗಬೇಕು. ನೋಡಿ ನೀರಿನ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತದೆ. ಇಲ್ಲೇ ಪಕ್ಕದಲ್ಲೇ ನಮಗೆ ನಾಗದೇವರು ನೋಡೋದಕ್ಕೆ ಸಿಗ್ತವೆ. ಮತ್ತೆ ಈ ನೀರು ಬ್ರಾಹ್ಮಿ ನದಿ ಅಂತ, ಇದು ಹುಟ್ಟೋ ಜಾಗನೇ ಇಲ್ಲಿ. ಬ್ರಾಹ್ಮಿ ನದಿಯ ಉಗಮ ಸ್ಥಾನನೇ ಇಲ್ಲಿ ಆಗೋದು. ಈ ನೀರಿದೆಯಲ್ಲ, ಇದು ಬ್ರಾಹ್ಮಿ ನದಿ. ಈಗ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣಿಸುತ್ತೆ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತ ಇದಕ್ಕೆ ಹೇಳೋದು. ಇಲ್ಲಿ ನೀರು ಹುಟ್ಟೋ ಜಾಗ. ಎನಿ ಟೈಮ್ ಹೀಗೆ ಇರುತ್ತೆ, ನೀವು ಯಾವಾಗಲೇ ಬನ್ನಿ ಇದು ಇದೇ ರೀತಿ ಇರುತ್ತೆ. ಇಲ್ಲಿಂದನೇ ಈ ನೀರೇ ನಾವಿವಾಗ ಅಲ್ಲಿ ಕಾಲು ತೊಳೆದು ಪ್ರೋಕ್ಷಣೆ ಮಾಡ್ಕೊಂಡ್ವಲ್ಲ, ಈ ನೀರೇ ಅಲ್ಲಿಗೆ ಹೋಗೋದು.
ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.